ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತು ರೀಸೆಂಟ್ ಆಗಿ ಒಂದು ಟೀಸರ್ ನ ನೋಡಿದೆ ಗುರು. ಆ ಟೀಸರ್ ಕೂಡ ರೀಸೆಂಟ್ ಆಗಿ ರಿಲೀಸ್ ಆಗಿರ್ತಕ್ಕಂಥ ಟೀಸರ್. ಯಾವುದು ಆ ಟೀಸರ್, ಏನು ಆ ಮೂವಿ, ಏನ್ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಬನ್ನಿ ಯಾವ್ದು ಆ ಟೀಸರ್ ಅಂತ ನೋಡಕ್ ಹೋಗೋಣ. ಸ್ನೇಹಿತರೆ, ಅರ್ಜುನ್ ಚಕ್ರವರ್ತಿ ಅನ್ನೋ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಗುರು. ಟ್ರೈಲರ್ ತುಂಬಾನೇ ಅದ್ಭುತವಾಗಿದೆ. ಟ್ರೈಲರ್ ನ ನಾನ್ ನೋಡಿದೆ, ತುಂಬಾನೇ ಚೆನ್ನಾಗಿದೆ. ಟ್ರೈಲರ್ ಅಲ್ಲಿ ಒನ್ ಲೈನ್ ಸ್ಟೋರಿ ಏನು ಅನ್ನೋದಾದ್ರೆ, ಒಬ್ಬ ಹುಡುಗ ಕಬಡ್ಡಿ ಪ್ಲೇಯರ್ ಆಗ್ತಾನೆ. ಕಬಡ್ಡಿ ಪ್ಲೇಯರ್ ಆಗ್ಬೇಕು ಅನ್ನೋದು ಅವನು ಬಹಳ ದಿನಗಳ ಆಸೆ, ಅವರಪ್ಪನ ಆಸೆ ಕೂಡ. ದೊಡ್ಡ ಕಬಡ್ಡಿ ಪ್ಲೇಯರ್ ಆಗ್ತಾನೆ. ಪ್ಲೇಯರ್ ಆದ್ಮೇಲೆ ಅವನಿಗೊಂದು ಆಸೆ ಇರುತ್ತೆ, ಅವನ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಹುಡುಗರಿಗೂ ಕಬಡ್ಡಿ ಕೋಚ್ ಕೊಡ್ಬೇಕು ಅಂತ. ಹಾಗಾಗಿ ಅವನು ಹಳ್ಳಿಲಿ ಒಂದು ಕಬಡ್ಡಿ ಕೋಚ್ನ ಓಪನ್ ಮಾಡ್ಬೇಕು ಅನ್ನೋದು ಅವನ ಆಸೆ. ಹಂಗಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾನೆ, ಸಾಕಷ್ಟು ಬಾರಿ ಪ್ರಯತ್ನ ಪಡ್ತಾನೆ. ಇದ್ರ ಮಧ್ಯೆ ಅವನಿಗೆ ಒಂದು ಒಳ್ಳೆ ಲವ್ ಸ್ಟೋರಿ ಕೂಡ ಇರುತ್ತೆ. ತುಂಬಾನೇ ರೊಮ್ಯಾಂಟಿಕ್ ಲವ್ ಸ್ಟೋರಿ ಕೂಡ ನಡೀತಾ ಇರುತ್ತೆ ಅವರಿಬ್ಬರ ಮಧ್ಯೆ. ಸೊ ಈಗ ಇರ್ಬೇಕಾದ್ರೆ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಸರ್ಕಾರ ಯಾವುದೇ ರೀತಿ ಸ್ಪಂದಿಸಲ್ಲ. ಆಗ ಅವನು ವೈಲೆಂಟ್ ಆಗ್ತಾನೆ. ವೈಲೆಂಟ್ ಆದಾಗ ಅವನು ಒಬ್ಬ ಕ್ರಿಮಿನಲ್ ಅನ್ನೋ ತರ ಸರ್ಕಾರ ಅವನ್ನೇ ನೋಡಿ ಹೊಡೆದು ಬಡ್ದು ಇದ್ ಮಾಡುತ್ತೆ. ಹಾಗೆ ಏನ್ ಮಾಡ್ತಾನೆ, ಅವನು ಇದ್ ನನ್ನ ಕೈಲಿ ಆಗಲ್ಲ ಅನ್ನೋ ಒಂದು ಭರವಸೆನ ಕಳ್ಕೊಂಡು ಕುಡಿಯೋದಕ್ಕೆ ದಾಸನಾಗ್ತಾನೆ. ಕುಡ್ಕೊಂಡು ಎಲ್ಲೋ ಬಿದ್ದಿರ್ತಾನೆ, ಹೇಗೋ ಇರ್ತಾನೆ. ಆಗ ಒಬ್ಬ ವ್ಯಕ್ತಿ ಬರ್ತಾನೆ ಅರ್ಜುನ್ ಚಕ್ರವರ್ತಿನ ಹುಡ್ಕೊಂಡು. ಸೊ ಅವನು ಅವನ್ನ ಮತ್ತೆ ಬದಲಾಯಿಸ್ತಾನೆ, ಮತ್ತೆ ಟ್ರೈನ್ ಅಪ್ ಮಾಡ್ತಾನೆ, ಮತ್ತೆ ಗೆಲುವನ್ನ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತೆ ಅವನ ಅದರಲ್ಲಿ ಗೆಲುತಾನ, ಸೋಲ್ತಾನ, ವಿನ್ ಆಗ್ತಾನ ಅನ್ನೋದು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಸ್ನೇಹಿತರೆ, ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ರೆ ವಿಕ್ರಾಂತ್ ರುದ್ರ ಅನ್ನೋರು ಸ್ನೇಹಿತರೆ. ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ ವಿಘ್ನೇಶ್ ಭಾಸ್ಕರನ್ ಅನ್ನೋರು ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ. ಶ್ರೀನಿ ಗುಬಲಾಲ್ ಅನ್ನೋ ಪ್ರೊಡಕ್ಷನ್ಸ್ ನಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಹಾಗೆ ಈ ಸಿನಿಮಾದಲ್ಲಿ ಯಾರೆಲ್ಲ ನಟಿಸಿದ್ರೆ ಅನ್ನೋದನ್ನ ನೋಡಕ್ ಹೋದ್ರೆ, ವಿಜಯ ರಾಮರಾಜು ಹೀರೋ ಆಗಿದ್ರೆ ಸಿಜಾ ರೋಸ್ ಹೀರೋಯಿನ್ ಆಗಿ ನಟಿಸ್ತಾ ಇದ್ದಾರೆ. ಹಾಗೆ ಹರೀಶ್ ರೋಷನ್, ಅಜಯ್ ಘೋಷನ್, ದಯಾನಂದ್ ರೆಡ್ಡಿ, ದುರ್ಗೇಶ್, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಟೀಸರ್ ರೀಸೆಂಟ್ ಆಗಿ ರಿಲೀಸ್ ಆಗಿದೆ ಗುರು. ಟೀಸರ್ ಮಾತ್ರ ಚಿಂದಿಯಾಗಿದೆ. ಟೀಸರ್ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಟೀಸರ್ ನೋಡ್ತಾ ಇದ್ರೆ ಮೈಂಡ್ ಬ್ಲೋಯಿಂಗ್. ಯಾಕಂದ್ರೆ ಒಬ್ಬ ಕಬಡ್ಡಿ ಪ್ಲೇಯರ್ ಆಗಿರ್ತಕ್ಕಂಥ ಸಿನಿಮಾಗಳು ತುಂಬಾನೇ ಬಂದಿದೆ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಡಿಫ್ರೆಂಟ್ ಆಗಿದೆ, ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಹೊಸದಾಗಿರ್ತಕ್ಕಂಥ ಹೀರೋ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿಮಾ ಇದೇ ಆಗಸ್ಟ್ 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ಅನೌನ್ಸ್ ಮಾಡಿದೆ ಚಿತ್ರತಂಡ. ಸೊ ಸಿನಿಮಾ 29ಕ್ಕೆ ರಿಲೀಸ್ ಆಗುತ್ತೆ. ಟೀಸರ್ ಅಂತೂ ಅದ್ಭುತವಾಗಿ ಮೂಡ್ ಬಂದಿದೆ. ಯಾವುದೇ ರೀತಿ ನೆಗೆಟಿವ್ ಕಾಮೆಂಟ್ಸ್ ಅಂತೂ ಇಲ್ವೇ ಇಲ್ಲ ಟೀಸರ್ ಅಲ್ಲಿ. ಯಾಕಂದ್ರೆ ತುಂಬಾನೇ ಚೆನ್ನಾಗಿದೆ ಟೀಸರ್ ಮಾತ್ರ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಯಾವ ರೀತಿ ಇದೆ ಅನ್ನೋದು. ಓಕೆ, ಹಾಗಾಗಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ವೀಕ್ಷಕರು.